ಕೊಪ್ಪಳದ ನಡು ರಸ್ತೆಯಲ್ಲೇ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಪ್ರಕರಣ ಸಂಬಂಧ ಮುಸ್ಲಿಂ ಯುವತಿಯನ್ನ ಪ್ರೀತಿಸ್ತಾ ಇದ್ದ ಅನ್ನೋ ಕಾರಣಕ್ಕಾಗಿ ಯುವಕನ ಕೊಲೆ ನಡೆದು ಹೋಗಿದೆ. ಕೊಪ್ಪಳ ನಗರದ ನಿರ್ಮಿತಿ ಕೇಂದ್ರದ ಬಳಿ ಭೀಕರವಾಗಿ ಹತ್ಯೆಯನ್ನ ನಡೆಸಿದ ನಂತರದಲ್ಲಿ ಸಾದಿಕ್ ಎಂಬಾತ ಪೊಲೀಸ್ ಠಾಣೆಗೆ ಶರಣಾಗಿದ್ದಾರೆ. ಗವಿಸಿದ್ದಪ್ಪ ಸಾವಿಗೀಡಾದಂತಹ ವ್ಯಕ್ತಿ ಕೊಲೆ ಬಳಿಕ ಪೊಲೀಸ್ ಠಾಣೆಗೆ ಸಾದಿಕ್ ತೆರಳಿದ್ದು ಯಾಕಾಗಿ ಈ ಹತ್ಯೆ ಮಾಡಿದ್ದೀನಿ ಅಂತ ಬಾಯ್ಬಿಟ್ಟಿದ್ದಾನೆ. ಅನ್ಯ ಧರ್ಮದ ಯುವತಿಯನ್ನ ಪ್ರೀತಿಸ್ತಾ ಇದ್ದ, ಆ ಯುವತಿಯನ್ನ ನಾನು ಕೂಡ ಪ್ರೀತಿಸ್ತಾ ಇದ್ದೆ, ಬಿಟ್ಬಿಡು ಅಂತ ವಾರ್ನಿಂಗ್ ಮಾಡಿದ್ರು ಕೂಡ ಇವರಿಬ್ಬರ ನಡುವಿನ ಪ್ರೀತಿ ಮುಂದುವರೆದಿತ್ತು. ಆ ಕಾರಣಕ್ಕೆ ಗವಿಸಿದ್ದಪ್ಪನನ್ನ ನಾನು ಕೊಂದು ಹಾಕಿದ್ದೀನಿ ಅಂತ ಠಾಣೆಗೆ ಬಂದಂತಹ ಸಾದಿಕ್ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ನಡು ರಸ್ತೆಯಲ್ಲೇ ಯುವಕನನ್ನ ಕೊಂದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು. ಆ ನಂತರದಲ್ಲಿ ಆ ಸಾದಿಕ್ ಠಾಣೆಗೆ ಹೋದ ನಂತರದಲ್ಲಿ ವಿಚಾರ ಗೊತ್ತಾಗಿದೆ. 2 ವರ್ಷದಿಂದ ಅನ್ಯ ಧರ್ಮದ ಯುವತಿಯನ್ನ ಗವಿಸಿದ್ದಪ್ಪ ಪ್ರೀತಿಸ್ತಾ ಇದ್ದ ಯುವತಿಯನ್ನ ಸಾದಿಕ್ ಸಹ ಪ್ರೀತಿಸ್ತಾ ಇದ್ದ. ಈ ವಿಚಾರವಾಗಿ ಎರಡೂ ಕಡೆಯವರಿಂದ ಪಂಚಾಯಿತಿ ಕೂಡ ನಡೆದಿತ್ತು. ತಾನು ಪ್ರೀತಿಸ್ತಾ ಇದ್ದ ಹುಡುಗಿ ತಂಟೆಗೆ ಬಾರದಂತೆ ಸಾದಿಕ್ ಬೆದರಿಸಿದ್ದಂತೆ. ಆದರೂ ಯುವತಿ ಮತ್ತು ಗವಿಸಿದ್ದಪ್ಪ ನಡುವೆ ಪ್ರೀತಿ ಮುಂದುವರೆದಿತ್ತು. ಆಕೆ ಮೈನರ್ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಿ ಎರಡೂ ಕುಟುಂಬಗಳು ಇಬ್ಬರನ್ನೂ ಪ್ರೀತಿ ಮುಂದುವರಿಸಬೇಡಿ ಅಂತ ತಾಕೀತು ಮಾಡಿದ್ರಂತೆ. ಇದೆಲ್ಲದರ ನಂತರದಲ್ಲೂ ಇವರಿಬ್ಬರ ನಡುವಿನ ಪ್ರೀತಿಗೆ ಇತಿಶ್ರೀ ಆಡ್ಲಿಕ್ಕಾಗ್ಲಿಲ್ಲ ಅಂತ ಸಾದಿಕ್ ಕುಪಿತಗೊಂಡು ಕೊನೆಗೆ ಈ ಕೃತ್ಯವನ್ನು ಎಸಗಿದ್ದಾಗಿ ಖುದ್ದು ಆತನೇ ಠಾಣೆಗೆ ಬಂದು ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. 26 ವರ್ಷದ ಗವಿಸಿದ್ದಪ್ಪ ನಾಯ್ಕ್ ಸಾವನ್ನಪ್ಪಿರುವಂತಹ ವ್ಯಕ್ತಿ. ಸಾದಿಕ್ ಎಂಬಾತ ಕೊಲೆಗೈದು ಠಾಣೆಗೆ ಬಂದಿದ್ದಾನೆ. ಮೈನರ್ ಪ್ರೀತಿಯ ಹಿನ್ನೆಲೆಯಲ್ಲಿ ಒಂದು ರೀತಿ ಟ್ರಯಾಂಗಲ್ ಲವ್ ಸ್ಟೋರಿ ಅಂತಾನೆ ಹೇಳಬಹುದು. ಮತ್ತು ಅನ್ಯ ಧರ್ಮೀಯ ಯುವತಿಯನ್ನ ಪ್ರೀತಿಸ್ತಾ ಇದ್ದ ಅನ್ನೋ ಏಕ ಕಾರಣಕ್ಕೆ ಈ ಹತ್ಯೆ ನಡೆದಿದೆ.